ಸ್ನೇಹಿತರೆ ನಮಸ್ಕಾರ. ನಾವಿವತ್ತಿದ್ದೀವಿ ಹೆಬ್ಬಾಳ ಫ್ಲೇವರ್ ಹತ್ರ. ನೋಡಿ ಸ್ನೇಹಿತರೆ, ಕಾಣ್ತಿದೆ ತುಮಕೂರು. ಲೆಫ್ಟ್ ಸೈಡಿಗೆ ಹೋದರೆ ಮತ್ತು ರೈಟ್ ಸೈಡಿಗೆ ಹೋದರೆ ನಮಗೆ KR ಪುರಂಗೆ ಹೋಗುತ್ತೆ. ಹಾಗೆ ನಾವು ಸೀದಾ ಹೋದರೆ ಯಲಹಂಕ ಇಂಟರ್ನ್ಯಾಷನಲ್ ಏರ್ಪೋರ್ಟು ದೇವನಹಳ್ಳಿಗೆ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಇವಾಗ ನಾವು ನಿಂತಿದ್ದೀವಿ ಸ್ನೇಹಿತರೆ. ನೋಡಿ ಇವಾಗ ನಾನು ತೋರಿಸ್ತೀನಿ ಬಸ್ಸು. ಇದು ಮೆಜೆಸ್ಟಿಕ್ಕಿಂದ ಸೀದಾ ಯಲಹಂಕ ಹೋಗ್ತಾ ಇದೆ ಸ್ನೇಹಿತರೆ. ನೋಡಿ ಹಾಸ್ಪಿಟಲ್ ಇದೆ ಇಲ್ಲಿ ನಿಮಗೆ ಗುರ್ತಿಗೆ. ಹಾಗೆ ಸ್ನೇಹಿತರೆ ನಾವಿವಾಗ ಇಲ್ಲಿಂದ ಸೀದಾ ನಾವು ಫ್ಲೇವರ್ ಕೆಳಗಡೆಯಿಂದ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಮನೆ ಯಾರ್ದಪ್ಪ ಅಂತಂದರೆ 90ರ ದಶಕದಲ್ಲಿ ಚಾಕ್ಲೇಟ್ ಹೀರೋಗಳಲ್ಲಿ ಒಬ್ಬರೆನಿಸಿಕೊಂಡಂಥ ನಮ್ಮ ರಾಮ್ಕುಮಾರ್ ಸರ್ ಅವರು ವಾಸವಿದ್ದಂಥ ಮನೆನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮತ್ತೆ ಕಡೆ ಹೋಗಿ ನೋಡ್ಕೊಂಬರೋಣ ಸ್ನೇಹಿತರೆ. ಹೀಗೆ ಸೀದಾ ಬರಬೇಕು. ನೋಡಿ ಇದು ಬಂತಲ್ಲ ಬಸ್ಸು, ಇದು K2 ಬಸ್ಸು ಸ್ನೇಹಿತರೆ. ರಾಜಾಜಿನಗರದಿಂದ ಬರೋದು. ರಾಜಾಜಿನಗರ ಇಸ್ಕಾನ್ ಟೆಂಪಲ್ಲು ಆ ಕಡೆಯಿಂದ ಬರುತ್ತೆ, ಯಶವಂತಪುರದಿಂದನೂ. ನೋಡಿ ಇದು ಬಸ್ ಸ್ಟಾಪು. ಇಲ್ಲಿಂದ ಸ್ವಲ್ಪ ಸೀದಾ ಹೋದರೆ ನಾವು ರೈಟ್ ಸೈಡಿಗೆ ಕಾಣೋದು ನಮಗೆ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಸ್ನೇಹಿತರೆ. ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಝೂಮ್ ಮಾಡಿ. ಇಲ್ಲಿ ಹಂಪ್ಸ್ ಬಂತು ನೋಡಿ ಸ್ನೇಹಿತರೆ, ಕಾಣ್ತಿದೆ. ಝೂಮ್ ಮಾಡಿದ್ದೀನಿ, ಬಟ್ ಬಿಸಿಲಿದೆ ಜಾಸ್ತಿ ಕಾಣ್ತಾ. ಹೆಬ್ಬಾಳ ಪೊಲೀಸ್ ಸ್ಟೇಷನ್ನು. ಇಲ್ಲಿಂದ ನಾವಿವಾಗ ಸೀದಾ ಹೋದರೆ ಭೂಪಸಂದ್ರಕ್ಕೆ ಹೋಗ್ತೀವಿ ಸ್ನೇಹಿತರೆ. ಭೂಪಸಂದ್ರ, ನಾಗಶೆಟ್ಟಿಹಳ್ಳಿ ಮತ್ತು ಸಂಜಯ್ ನಗರ ಹಾಗೆ ಯಶವಂತಪುರಕ್ಕೂ ಹೋಗುತ್ತೆ ಸ್ನೇಹಿತರೆ ಈ ರೂಟು. ಇಲ್ಲಿಂದ ನಾವಿವಾಗ ರಾಮ್ಕುಮಾರ್ ಸರ್ ಅವರ ಮನೆನ ನೋಡ್ಕೊಂಬರೋಣ. ಮತ್ತೆ ಕಡ ಬನ್ನಿ. ಹಾಗೆ ಸ್ನೇಹಿತರೆ, ಇವರು 90ರ ದಶಕದಲ್ಲಿ ಸಾಹಸ ಚಿತ್ರ ಆವೇಶದಲ್ಲಿ ತಮ್ಮ ಮೊದಲ ಚಲನಚಿತ್ರ ನಟನೆ ಮೂಲಕ ಪದಾರ್ಪಣೆ ಮಾಡ್ತಾರೆ ಕನ್ನಡ ಚಲನಚಿತ್ರ ರಂಗಕ್ಕೆ. 1990ರ ದಶಕದಲ್ಲಿ ಚಾಕ್ಲೇಟ್ ಹೀರೋಗಳಲ್ಲಿ ಒಬ್ಬರೆನಿಸಿಕೊಂಡಿದ್ದಂತಹ ನಮ್ಮ ರಾಮ್ಕುಮಾರ್ ಸರ್ ಅವರು 40ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರು ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಮುದ್ದಿನ ಅಳಿಯನು ಅಂತ ಕರೆಸ್ತಾರೆ ಸ್ನೇಹಿತರೆ. ಇವರ ಹೆಂಡತಿ ಹೆಸರು ಪೂರ್ಣಿಮಾ ರಾಜ್ಕುಮಾರು. ಇವರಿಗೆ ಇಬ್ಬರು ಮಕ್ಕಳಿರ್ತಾರೆ, ದೀಕ್ಷಿತ್ ಮತ್ತು ಧನ್ಯ ರಾಮ್ಕುಮಾರ್ ಅಂತಂದೇಳ್ಬಿಟ್ಟು ಇಬ್ಬರು ಮಕ್ಕಳಿದ್ದಾರೆ ಸ್ನೇಹಿತರೆ. ನೋಡಿ ಇವಾಗ ಸೀದಾ ಬರಬೇಕು. ಇಲ್ಲೆಲ್ಲೂ ನೀವು ಟರ್ನ್ ಮಾಡೋಕ್ಕೆ ಹೋಗ್ಬಿಡಿ, ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ನಾವಿವಾಗ ತೋರಿಸ್ತೀನಿ ಎಲ್ಲಿ ಟರ್ನ್ ಆಗಬೇಕು ಅಂತಂದೇಳ್ಬಿಟ್ಟು. ನೋಡಿ ತುಂಬ ಟ್ರಾಫಿಕ್ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಹೀಗೆ ಹೋಗಬೇಕು ಸ್ನೇಹಿತರೆ. ನೋಡಿ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಸರ್ಕಲ್ ಸಿಗುತ್ತೆ ನಿಮಗೆ. ಇದು ಬಸ್ ಸ್ಟಾಪು, ಭೂಪಸಂದ್ರ ಬಸ್ ಸ್ಟಾಪು. ಹೀಗೆ ಸೀದಾ ಹೋಗಬೇಕು, ಎಲ್ಲೂ ಟರ್ನ್ ಆಗಬಾರ್ದು ಸ್ನೇಹಿತರೆ. ಸ್ನೇಹಿತರೆ, ಇವರು ನಿರ್ಮಾಪಕ ಶೃಂಗಾರ್ ನಾಗರಾಜ್ ಅವರ ಪುತ್ರ ರಾಮ್ಕುಮಾರ್ ಸರ್ ಅವರು. ಅವರ ತಾಯಿಯ ಹೆಸರು ನನಗೆ ಸದ್ಯಕ್ಕೆ ಸಿಕ್ಕಿಲ್ಲ ಏನು ಅಂತಂದೇಳ್ಬಿಟ್ಟು, ಬಟ್ ಅವರ ತಂದೆ ಹೆಸರು ಮಾತ್ರ ನನಗೆ ಸಿಕ್ಕಿದೆ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಖ್ಯಾತ ನಿರ್ಮಾಪಕರಾಗಿದ್ದಂತಹ ಶೃಂಗಾರ್ ನಾಗರಾಜು ಇವರ ತಂದೆ. ಅದು ಹೆಚ್ಚು ಇದರಲ್ಲಿಲ್ಲ, ಉಲ್ಲೇಖ ಇಲ್ಲ ಅವರ ತಾಯಿ ಹೆಸರು, ಹಾಗಾಗಿ ಹೇಳಲಿಕ್ಕೆ ಆಗಿಲ್ಲ. ಹಾಗೆ ಸ್ನೇಹಿತರೆ, ಇವರು ನೋಡಿ 90ರ ದಶಕದಲ್ಲಿ ಒಂದು ಅತ್ಯದ್ಭುತ ನಟ ಅಂತಂದೇಳಿ ಕರೆಸ್ಕೊಂಡಿದ್ರು ನಮ್ಮ ರಾಮ್ಕುಮಾರ್ ಸರ್ ಅವರು. ನೋಡಿ ಹೀಗೆ ಸೀದಾ ಹೋಗಬೇಕು. ಇಲ್ಲಿ ಇವಾಗ ನಾವು ಸ್ವಲ್ಪ ರೈಟ್ ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ಇಲ್ಲೊಂದು ಸರ್ಕಲ್ ಸಿಗ್ತಲ್ಲ, ಇವಾಗ ಇಲ್ಲಿಂದ ರೈಟ್ ತೊಗೊಂಡು ಹೋದರೆ ಇಲ್ಲೊಂದು ಬೋರ್ಡ್ ಕಾಣುತ್ತೆ. ನಾನು ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, 1ನೇ ಮುಖ್ಯ ರಸ್ತೆ. ಇಲ್ಲಿಂದ ನಾವಿವಾಗ ಸೀದಾ ಹೋಗಬೇಕು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇವರು ನಟನೆ ಮಾಡಿರುವಂತಹ ಚಲನಚಿತ್ರಗಳು ಆವೇಶ, ಮುತ್ತಿನಹಾರ, ಗೆಜ್ಜೆನಾದ, ಶ್ರಾವಣ ಸಂಜೆ, ಹೊಸ ಬದುಕು ಮತ್ತು ಮುಂತಾದ ಸೂಪರ್ ಹಿಟ್ ಚಲನಚಿತ್ರಗಳನ್ನು ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ರಾಮ್ಕುಮಾರ್ ಸರ್ ಅವರು ವಾಸವಿರುವಂತಹ ಮನೆ ಭೂಪಸಂದ್ರದಲ್ಲಿ ಇದೆ ಸ್ನೇಹಿತರೆ. ಇದು ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಅಳಿಯ ರಾಮ್ಕುಮಾರ್ ಸರ್ ಅವರು ವಾಸವಿರುವಂತಹ ಮನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕು ಅಂತಂದೇಳ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.